ನಮಸ್ತೆ. ಮತ್ತೊಮ್ಮೆ ಸ್ಪರ್ಧಾವಾಹಿನಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು 5ನೇ ತರಗತಿಯ ಪರಿಸರ ಅಧ್ಯಯನ ವಿಷಯಕ್ಕೆ ಸಂಬಂಧಿಸಿದಂಥ ಪಾಠ 14 ಬಾನಂಗಳ ಎಂಬ ಒಂದು ಪಾಠದ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಈ ವಿಡಿಯೋ ನಿಮಗೆ ಮುಂಬರುವಂಥ ಎಲ್ಲ ಪರೀಕ್ಷೆಗೆ ಉಪಯುಕ್ತ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ಮೊದಲ ಪ್ರಶ್ನೆ, ಸೂರ್ಯ ಮತ್ತು ಅದರ ಸುತ್ತಲೂ ಸುತ್ತುವ ಆಕಾಶಕಾಯಗಳ ಸಮೂಹಕ್ಕೆ ಏನೆಂದು ಕರೆಯುತ್ತಾರೆ? ನಕ್ಷತ್ರಪುಂಜ, ಸೌರವ್ಯೂಹ, ಆಲುಹಾದಿ, ಉಲ್ಕಾಪಾತ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೌರವ್ಯೂಹ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೋಡಿ, ಸೌರವ್ಯೂಹದಲ್ಲಿ ಸೂರ್ಯ, 8 ಗ್ರಹಗಳು, ಉಪಗ್ರಹಗಳು, ಕ್ಷುದ್ರ ಗ್ರಹಗಳು, ಉಲ್ಕೆಗಳು, ಧೂಮಕೇತುಗಳು ಇವೆಲ್ಲವೂ ಕೂಡ ಸೇರಿ ಸೌರವ್ಯೂಹ ಆಗುವಂಥದ್ದು. ನೆಕ್ಸ್ಟ್ ಕ್ವಶನ್, ಸ್ವಯಂ ಪ್ರಕಾಶಿತ ಆಕಾಶಕಾಯಗಳನ್ನು ಏನೆಂದು ಕರೆಯುತ್ತಾರೆ? ಗ್ರಹಗಳು, ಉಪಗ್ರಹಗಳು, ನಕ್ಷತ್ರಗಳು, ಧೂಮಕೇತುಗಳು. ಸ್ವಂತ ಬೆಳಕಿರುವಂತಹ ಆಕಾಶಕಾಯಗಳನ್ನು ನಾವು ನಕ್ಷತ್ರಗಳು ಅಂತ ಕರಿತೀವಿ. ನಕ್ಷತ್ರಗಳು ಸ್ವಯಂ ಪ್ರಕಾಶಿತ ಆಕಾಶಕಾಯಗಳಾಗಿರ್ತವೆ. ಸೊ ಅದಕ್ಕೆ ಸೂರ್ಯನು ಕೂಡ ಒಂದು ನಕ್ಷತ್ರ ಅಂತ ಅನ್ಬೋದು. ನೆಕ್ಸ್ಟ್ ಕ್ವಶನ್, ಸೌರವ್ಯೂಹದ ಸೂರ್ಯಕೇಂದ್ರಿತ ಮಾದರಿಯನ್ನ ಮೊದಲು ಪ್ರತಿಪಾದಿಸಿದ ಭಾರತೀಯ ವಿಜ್ಞಾನಿ ಯಾರು? ಭಾಸ್ಕರಾಚಾರ್ಯ, ವರಾಹಮಿಹಿರ, ಆರ್ಯಭಟ, ಚರಕ. ಮೊದಲು ಸೂರ್ಯಕೇಂದ್ರಿತ ಮಾದರಿಯನ್ನ ಪ್ರತಿಪಾದಿಸಿದವರು ಭಾರತೀಯರು ಯಾರು ಅಂತಂದ್ರೆ ಆರ್ಯಭಟ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಸೂರ್ಯ ಮತ್ತು ಇತರ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತಿವೆ ಎಂದು ಮೊದಲು ಹೇಳಿದವರು ಆರ್ಯಭಟ. ನೆಕ್ಸ್ಟ್ ಕ್ವಶನ್, ಗ್ರಹಗಳು ಸೂರ್ಯನ ಸುತ್ತ ಸುತ್ತುವ ನಿರ್ದಿಷ್ಟ ಮಾರ್ಗವನ್ನ ಏನೆನ್ನುತ್ತಾರೆ? ಅಕ್ಷ, ಕಕ್ಷಾ ಮಾರ್ಗ, ಸಮಭಾಜಕ ವೃತ್ತ, ಅಕ್ಷಾಂಶ. ಗ್ರಹಗಳು ಸೂರ್ಯನ ಸುತ್ತ ಒಂದು ನಿರ್ದಿಷ್ಟ ಮಾರ್ಗದಲ್ಲಿ ಸುತ್ತುವುದನ್ನು ನಾವು ಕಕ್ಷಾ ಮಾರ್ಗ ಅಂತ ಕರಿತೀವಿ. ಸೊ ಪ್ರತಿ ಗ್ರಹಕ್ಕೂ ತನ್ನದೇ ಆದಂಥ ಒಂದು ನಿರ್ದಿಷ್ಟ ಅಂಡಾಕಾರದ ಪಥದಲ್ಲಿ ಚಲಿಸುತ್ತದೆ. ಇದನ್ನು ನಾವು ಕಕ್ಷಾ ಮಾರ್ಗ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಜೀವಿಗಳನ್ನ ಹೊಂದಿರುವ ಸೌರವ್ಯೂಹದ ಏಕೈಕ ಗ್ರಹ ಯಾವುದು? ಮಂಗಳ, ಭೂಮಿ, ಶುಕ್ರ, ಗುರು. ತುಂಬಾ ಸರಳವಾದ ಪ್ರಶ್ನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭೂಮಿ. ಜೀವಿಗಳು ಇರುವಂತಹ ಏಕೈಕ ಗ್ರಹ ಭೂಮಿ. ನೀರು, ಗಾಳಿ ಮತ್ತು ಶಾಖದಂತಹ ಪ್ರಮುಖ ಮೂಲಭೂತ ಅಂಶಗಳಿರೋದ್ರಿಂದ ಇಲ್ಲಿ ಜೀವಿಯ ವಿಕಾಸ ಆಗಿರುವುದನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಕ್ವಶನ್, ಭೂಮಿಯ ಆಕಾರವನ್ನು ಏನೆಂದು ಕರೆಯುತ್ತಾರೆ? ವೃತ್ತಾಕಾರ, ಜಿಯಾಯ್ಡ್, ತ್ರಿಕೋನಾಕಾರ, ಆಯತಾಕಾರ. ಈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಜಿಯಾಯ್ಡ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೋಡಿ, ಭೂಮಿಯು ಧ್ರುವಗಳಲ್ಲಿ ಸ್ವಲ್ಪ ಚಪ್ಪಟೆಯಾಗಿದೆ, ಸಮಭಾಜಕ ವೃತ್ತದ ಬಳಿ ಸ್ವಲ್ಪ ಉಬ್ಬಿದೆ. ಸೊ ಈ ಒಂದು ಆಕಾರವನ್ನು ನಾವು ಜಿಯಾಯ್ಡ್ ಆಕಾರ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಭೂಮಿಯು ಪಶ್ಚಿಮದಿಂದ ಪೂರ್ವಕ್ಕೆ ತನ್ನ ಅಕ್ಷದಲ್ಲಿ ಸುತ್ತುವುದನ್ನು ಏನೆನ್ನುತ್ತಾರೆ? ವಾರ್ಷಿಕ ಚಲನೆ, ದೈನಂದಿನ ಚಲನೆ, ಕಕ್ಷಾ ಚಲನೆ, ಸೌರ ಚಲನೆ. ಈ ಒಂದು ಆಯ್ಕೆಗಳಲ್ಲಿ ದೈನಂದಿನ ಚಲನೆ ಅನ್ನೋದು ಸರಿಯಾದ ಉತ್ತರ. ಇದನ್ನ ಭ್ರಮಣೆ ಅಂತಲೂ ಕೂಡ ಕರಿತೀವಿ. ಭೂಮಿಯು ತನ್ನ ಸುತ್ತ ಸುತ್ತುವುದನ್ನ ದೈನಂದಿನ ಚಲನೆ ಅಂತ ಕರಿತೀವಿ. ನೋಡಿ, ಭೂಮಿ ತನ್ನ ಅಕ್ಷದಲ್ಲಿ ತಾನು ಸುತ್ತುವುದಕ್ಕೆ ದೈನಂದಿನ ಚಲನೆ ಅಂತ ಕರಿತೀವಿ. ಸೊ ಈ ದೈನಂದಿನ ಚಲನೆಯಿಂದ ಹಗಲು ರಾತ್ರಿಗಳು ನಿರ್ಮಾಣ ಆಗುವಂಥದ್ದು. ನೆಕ್ಸ್ಟ್ ಕ್ವಶನ್, ಭೂಮಿಯು ಸೂರ್ಯನನ್ನ ಒಂದು ಬಾರಿ ಸುತ್ತಲು ತೆಗೆದುಕೊಳ್ಳುವ ಸಮಯ ಎಷ್ಟು? 24 ಗಂಟೆಗಳು, 30 ದಿನಗಳು, 365 ಕಾಲು ದಿನಗಳು, 27 ದಿನಗಳು. ಭೂಮಿಯು ಸೂರ್ಯನ ಸುತ್ತುವ ಸಮಯ 365 ಕಾಲು ದಿನಗಳು ಅಥವಾ 1 ವರ್ಷಗಳು. ಇದನ್ನು ವಾರ್ಷಿಕ ಚಲನೆ ಅಥವಾ 1 ವರ್ಷ ಎಂದು ಕರೆಯುವಂಥದ್ದು. ಓಕೆನಾ? ನೆಕ್ಸ್ಟ್ ಕ್ವಶನ್, ಸೌರವ್ಯೂಹದ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಯಾವುದು? ಬುಧ, ಶುಕ್ರ, ಮಂಗಳ, ಶನಿ. ಪ್ರಕಾಶಮಾನವಾದ ಗ್ರಹ ಶುಕ್ರ ಗ್ರಹವನ್ನ ಅಥವಾ ಶುಕ್ರ ಗ್ರಹ ತುಂಬಾ ಪ್ರಕಾಶಮಾನವಾದ ಗ್ರಹ. ಇದನ್ನು ನಾವು ಬೆಳ್ಳಿ ಚುಕ್ಕಿ ಅಂತ ಕೂಡ ಕರಿತೀವಿ ಅಥವಾ ಬೆಳಗಿನ ಚುಕ್ಕಿ ಅಂತಲೂ ಕೂಡ ಕರೆಯುವಂಥದ್ದು. ನೆಕ್ಸ್ಟ್ ಕ್ವಶನ್, ಕೆಂಪು ಗ್ರಹ ಎಂದು ಯಾವ ಗ್ರಹವನ್ನು ಕರೆಯುತ್ತಾರೆ? ಭೂಮಿ, ಮಂಗಳ, ಬುಧ, ಗುರು. ಕೆಂಪು ಗ್ರಹ
ಮಂಗಳ ಗ್ರಹವನ್ನ ಕೆಂಪು ಗ್ರಹ ಅಂತ ಕರಿತೀವಿ. ಈ ಗ್ರಹದ ಮಣ್ಣಿನಲ್ಲಿ ಕೆಂಪು ಬಣ್ಣದ ಕಬ್ಬಿಣದ ಆಕ್ಸೈಡ್ ಜಾಸ್ತಿ ಇರೋದ್ರಿಂದ ಇದು ಕೆಂಪಾಗಿ ಕಾಣುತ್ತದೆ. ನೆಕ್ಸ್ಟ್ ಕ್ವಶನ್, ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹ ಯಾವುದು? ಶನಿ, ಭೂಮಿ, ಗುರು, ನೆಪ್ಚೂನ್. ಸರಿಯಾದ ಉತ್ತರ ಗುರು ಗ್ರಹ. ಅತ್ಯಂತ ದೊಡ್ಡ ಗ್ರಹ, ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಗುರು ಗ್ರಹ. ನೆಕ್ಸ್ಟ್ ಕ್ವಶನ್, ಸಹಸ್ರಾರು ಸುಂದರ ಉಂಗುರಗಳನ್ನು ಹೊಂದಿರುವಂತಹ ಗ್ರಹ ಯಾವುದು? ಸಹಸ್ರಾರು ಸುಂದರ ಉಂಗುರಗಳನ್ನು ಹೊಂದಿರುವಂತಹ ಗ್ರಹ ಯಾವುದು? ಮಂಗಳ ಗ್ರಹ, ಶನಿ ಗ್ರಹ, ಯುರೇನಸ್, ಬುಧ. ಸರಿಯಾದ ಉತ್ತರ ಶನಿ ಗ್ರಹ. ಸುಂದರವಾದ ಉಂಗುರಗಳನ್ನು ಹೊಂದಿರುವಂತಹ ಗ್ರಹ ಶನಿ ಗ್ರಹ. ನೋಡಿ, ಶನಿ ಗ್ರಹದ ಉಂಗುರಗಳು ಹಿಮ, ಕಲ್ಲು ಮತ್ತು ಧೂಳಿನಿಂದ ರಚನೆಯಾಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಸೌರವ್ಯೂಹದ ಅತ್ಯಂತ ದೂರದ ಮತ್ತು ಶೀತಲ ಗ್ರಹ ಯಾವುದು? ಯುರೇನಸ್, ನೆಪ್ಚೂನ್, ಶನಿ, ಮಂಗಳ. ತುಂಬ ದೂರದಲ್ಲಿರುವಂಥ ಗ್ರಹ ನೆಪ್ಚೂನ್ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಸೂರ್ಯನಿಂದ ಅತಿ ದೂರದಲ್ಲಿರೋದ್ರಿಂದ ಇದು ಬಹಳ ತಂಪಾಗಿರುವಂತಹ ಗ್ರಹ. ನೆಕ್ಸ್ಟ್ ಕ್ವಶನ್, ಯಾವ ಗ್ರಹವು ತನ್ನ ವಾರ್ಷಿಕ ಚಲನೆಗಿಂತ ದೈನಂದಿನ ಚಲನೆಗೆ ಹೆಚ್ಚಿನ ಕಾಲ ತೆಗೆದುಕೊಳ್ಳುತ್ತದೆ? ತನ್ನ ವಾರ್ಷಿಕ ಚಲನೆಗಿಂತ ದೈನಂದಿನ ಚಲನೆಗೆ ಹೆಚ್ಚು ಕಾಲವನ್ನು ತೆಗೆದುಕೊಳ್ಳುವ ಗ್ರಹ? ಬುಧ ಗ್ರಹ, ಶುಕ್ರ ಗ್ರಹ, ಮಂಗಳ ಗ್ರಹ, ಭೂಮಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಿರ್ಬೋದು? ಕಮೆಂಟ್ ಮಾಡಿ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಶುಕ್ರ ಗ್ರಹ. ಶುಕ್ರ ಗ್ರಹ ಅನ್ನೋದು ಸರಿಯಾದ ಉತ್ತರ. ಶುಕ್ರ ಗ್ರಹದಲ್ಲಿ ಒಂದು ದಿನವೂ ಒಂದು ವರ್ಷಕ್ಕಿಂತ ದೊಡ್ಡದಾಗಿರುವಂಥದ್ದು. ನೋಡಿ, ಇದೊಂದು ಈ ಗ್ರಹದ ವಿಶೇಷ. ಒಂದು ವರ್ಷಕ್ಕಿಂತ ಒಂದು ದಿನವೂ ದೊಡ್ಡದಾಗಿರುವಂಥದ್ದು. ಬೀಳುವ ನಕ್ಷತ್ರಗಳು ಎಂದು ಸಾಮಾನ್ಯವಾಗಿ ಕರೆಯಲ್ಪಡುವ ಆಕಾಶಕಾಯಗಳು, ಕ್ಷುದ್ರಗ್ರಹಗಳು, ಉಲ್ಕೆಗಳು, ಧೂಮಕೇತುಗಳು, ಉಪಗ್ರಹಗಳು. ಇದಕ್ಕೆ ಸರಿಯಾದ ಉತ್ತರ ಉಲ್ಕೆಗಳನ್ನು ನಾವು ಬೀಳುವ ನಕ್ಷತ್ರಗಳು ಅಂತ ಕರಿತೀವಿ. ಇವು ವಾಯುಗೋಳ ಪ್ರವೇಶಿಸುವಾಗ ಘರ್ಷಣೆಯಿಂದ ಉರಿದು ಬೆಳಕಿನ ಗೆರೆಯಂತೆ ಕಾಣುತ್ತವೆ. ನೆಕ್ಸ್ಟ್ ಕ್ವಶನ್, ಮಂಗಳ ಮತ್ತು ಗುರುಗ್ರಹಗಳ ಕಕ್ಷೆಗಳ ನಡುವೆ ಕಂಡುಬರುವಂತಹ ಕಾಯಗಳು ಯಾವುವು? ಮಂಗಳ ಗ್ರಹ ಮತ್ತು ಗುರುಗ್ರಹಗಳ ಮಧ್ಯದಲ್ಲಿ ಕಂಡುಬರುವಂತಹ ಕಾಯಗಳು? ಉಲ್ಕೆಗಳು, ಕ್ಷುದ್ರಗ್ರಹಗಳು, ಧೂಮಕೇತುಗಳು, ನಕ್ಷತ್ರಗಳು. ಇದಕ್ಕೆ ಸರಿಯಾದ ಉತ್ತರ ಕ್ಷುದ್ರಗ್ರಹಗಳು. ನೋಡಿ, ಇವು ಅನಿಯತ ಆಕಾರದ ಶಿಲೆಗಳಂತಹ ಆಕಾಶಕಾಯಗಳಾಗಿರ್ತವೆ. ನೆಕ್ಸ್ಟ್ ಕ್ವಶನ್, ಸೂರ್ಯನ ಹತ್ತಿರ ಬಂದಾಗ ಉದ್ದವಾದ ಬಾಲವನ್ನು ಪಡೆಯುವ ಆಕಾಶಕಾಯ ಯಾವುದು? ಉಲ್ಕೆ, ಉಪಗ್ರಹ, ಧೂಮಕೇತು, ಕ್ಷುದ್ರಗ್ರಹ. ಸೂರ್ಯನ ಹತ್ತಿರ ಬಂದಾಗ ಉದ್ದವಾದ ಬಾಲವನ್ನು ಪಡೆಯುವಂಥ ಆಕಾಶಕಾಯ ಯಾವುದು? ಧೂಮಕೇತು ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೋಡಿ, ಇವು ಹಿಮಮಯ ಕಾಯಗಳಾಗಿದ್ದು ಸೂರ್ಯನ ಶಾಖಕ್ಕೆ ಅನಿಲ ಮತ್ತು ಧೂಳನ್ನು ಬಾಲದಂತೆ ಬಿಡುಗಡೆ ಮಾಡುತ್ತವೆ. ನೆಕ್ಸ್ಟ್ ಕ್ವಶನ್, ಹ್ಯಾಲಿ ಧೂಮಕೇತು ಎಷ್ಟು ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ? 50 ವರ್ಷ, 76 ವರ್ಷ, 100 ವರ್ಷ, 25 ವರ್ಷ. ಹ್ಯಾಲಿ ಧೂಮಕೇತು ತುಂಬ ಪರೀಕ್ಷೆಗಳಲ್ಲಿ ಕೇಳುವಂಥ ಪ್ರಶ್ನೆ ಇದು. ಸೊ ಇದಕ್ಕೆ ಸರಿಯಾದ ಉತ್ತರ 76 ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುವಂಥದ್ದು. ನೋಡಿ, ಇದು 1986ರಲ್ಲಿ ಕಾಣಿಸ್ಕೊಂಡಿದೆ. ಹಾಗಾದರೆ ನೆಕ್ಸ್ಟ್ ಯಾವಾಗ ಕಾಣಿಸ್ಕೊಳ್ತದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಆಗ್ಬೋದಾ? ಮುಂದಿನ ಪ್ರಶ್ನೆ, ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದು? ತುಂಬ ಸರಳವಾದ ಪ್ರಶ್ನೆ. ಸೂರ್ಯ, ಚಂದ್ರ, ಆರ್ಯಭಟ, ಮಂಗಳ. ಭೂಮಿಯ ನೈಸರ್ಗಿಕ ಏಕೈಕ ಉಪಗ್ರಹ ಚಂದ್ರ. ನೆಕ್ಸ್ಟ್ ಕ್ವಶನ್, ಚಂದ್ರನು ಭೂಮಿಯ ಸುತ್ತ ಒಂದು ಪ್ರದಕ್ಷಿಣೆ ಹಾಕಲು ಬೇಕಾಗುವ ಅವಧಿಯನ್ನ ಏನೆನ್ನುತ್ತಾರೆ? ಭೂಮಿಯನ್ನ ಚಂದ್ರ ಒಂದು ಸುತ್ತಲೂ ತೆಗೆದುಕೊಳ್ಳುವ ಅವಧಿಯನ್ನು ಏನೆಂದು ಕರೀತಾರೆ ಅನ್ನೋದು? 1 ವರ್ಷ, 1 ದಿನ, 1 ಮಾಸ, 1 ವಾರ. ಇದಕ್ಕೆ ಸರಿಯಾದ ಉತ್ತರ 1 ಮಾಸ ಅಥವಾ ತಿಂಗಳು ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಚಂದ್ರ ಭೂಮಿಯನ್ನು ಸುತ್ತಲೂ ಸುಮಾರು 29.5 ದಿನಗಳನ್ನು ತೆಗೆದುಕೊಳ್ಳುವಂಥದ್ದು. ನೆಕ್ಸ್ಟ್ ಕ್ವಶನ್, ಚಂದ್ರನು ಪೂರ್ತಿಯಾಗಿ ಬೆಳಕಿನಲ್ಲಿ ಗೋಚರಿಸುವ ದಿನವನ್ನು ಏನೆನ್ನುತ್ತಾರೆ?
ಚಂದ್ರನು ಪೂರ್ತಿಯಾಗಿ ಬೆಳಕಿನಲ್ಲಿ ಗೋಚರಿಸುವ ದಿನವನ್ನ ಅಮಾವಾಸ್ಯೆ, ಹುಣ್ಣಿಮೆ, ಏಕಾದಶಿ, ಸಂಕ್ರಾಂತಿ. ಸರಿಯಾದ ಉತ್ತರ ಹುಣ್ಣಿಮೆ ಅಲ್ವಾ. ಮುಂದಿನ ಪ್ರಶ್ನೆ, ಭಾರತ ನಿರ್ಮಿತ ಮೊದಲ ಕೃತಕ ಉಪಗ್ರಹ ಯಾವುದು? ಇನ್ಸಾಟ್, ಭಾಸ್ಕರ, ಆರ್ಯಭಟ, ರೋಹಿಣಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆರ್ಯಭಟ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಸೊ ಇದನ್ನು ಬಾಹ್ಯಾಕಾಶ ಸಂಶೋಧನೆಯ ಉದ್ದೇಶದಿಂದ ನಿರ್ಮಾಣ ಮಾಡಿದಂಥ ಮೊದಲ ಕೃತಕ ಉಪಗ್ರಹ. ಇದನ್ನು ಯಾವಾಗ ಉಡಾವಣೆ ಮಾಡಿದ್ರು ಅಂತ ಅಂದರೆ ಏಪ್ರಿಲ್ 19, 1975ರಲ್ಲಿ ಆರ್ಯಭಟ ಉಪಗ್ರಹವನ್ನು ಉಡಾವಣೆ ಮಾಡಿದ್ದು. ಮುಂದಿನ ಪ್ರಶ್ನೆ, ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ಮಾನವ ಯಾರು? ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ಮಾನವ ಯಾರು? ಯೂರಿ ಗಗರಿನ್, ನೀಲ್ ಆರ್ಮ್ಸ್ಟ್ರಾಂಗ್, ರಾಕೇಶ್ ಶರ್ಮಾ, ಸುನಿತಾ ವಿಲಿಯಮ್ಸ್. ಈ 4 ಆಯ್ಕೆಗಳಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೀಲ್ ಆರ್ಮ್ಸ್ಟ್ರಾಂಗ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಇವರು 1969ರಲ್ಲಿ ಚಂದ್ರನ ಅಂಗಳಕ್ಕೆ ಕಾಲಿಟ್ಟಂತ ಮೊದಲ ವ್ಯಕ್ತಿ. ಇವರು ಅಮೆರಿಕದ ಪ್ರಜೆಯಾಗಿರುವಂಥದ್ದು. ಸೊ ಅದೇ ರೀತಿ ಯೂರಿ ಗಗರಿನ್ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ ಇವರು 1961ರಲ್ಲಿ ಬಾಹ್ಯಾಕಾಶಕ್ಕೆ ಹೋದಂಥ ಮೊದಲ ವ್ಯಕ್ತಿ. ಇವರು ರಷ್ಯಾ ದೇಶಕ್ಕೆ ಸೇರಿದವರು. ಇನ್ನು ರಾಕೇಶ್ ಶರ್ಮಾ ಅವರ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ ಇವರು ಬಾಹ್ಯಾಕಾಶಕ್ಕೆ ಹೋದಂತಹ ಮೊದಲ ಭಾರತೀಯ ವ್ಯಕ್ತಿ. ಓಕೆನಾ, ರಾಕೇಶ್ ಶರ್ಮಾ ಬಾಹ್ಯಾಕಾಶಕ್ಕೆ ಹೋದಂಥ ಮೊದಲ ಭಾರತೀಯ ವ್ಯಕ್ತಿ. ಇನ್ನು ಸುನಿತಾ ವಿಲಿಯಮ್ಸ್ ರವರು ಇವರು ಕೂಡ ಬಾಹ್ಯಾಕಾಶ ಯಾನಿಯಾಗಿರ್ತಾರೆ. ಬಾಹ್ಯಾಕಾಶದಲ್ಲಿ ಅತಿ ದೀರ್ಘಾವಧಿಯವರೆಗೆ ಬಾಹ್ಯಾಕಾಶದಲ್ಲಿ ಇದ್ದಂತಹ ಒಂದು ವ್ಯಕ್ತಿ ಅಥವಾ ಹೆಗ್ಗಳಿಕೆ ಯಾರಿಗೆ ಸೇರ್ತದೆ ಅಂತಂದ್ರೆ ಸುನಿತಾ ವಿಲಿಯಮ್ಸ್ ಅವರಿಗೆ ಸೇರುವಂಥದ್ದು. ಓಕೆನಾ. ನೆಕ್ಸ್ಟ್ ಕ್ವಶನ್, ಸೌರವ್ಯೂಹದ ಯಾವ ಗ್ರಹಗಳಿಗೆ ಯಾವುದೇ ನೈಸರ್ಗಿಕ ಉಪಗ್ರಹಗಳಿಲ್ಲ? ಭೂಮಿ ಮತ್ತು ಮಂಗಳ, ಬುಧ ಮತ್ತು ಶುಕ್ರ, ಗುರು ಮತ್ತು ಶನಿ, ಯುರೇನಸ್ ಮತ್ತು ನೆಪ್ಚೂನ್. ಈ ಆಯ್ಕೆಗಳಲ್ಲಿ ಬುಧ ಮತ್ತು ಶುಕ್ರ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಈ 2 ಗ್ರಹಗಳಿಗೆ ಯಾವುದೇ ನೈಸರ್ಗಿಕ ಉಪಗ್ರಹಗಳು ಇಲ್ಲ. ನೆಕ್ಸ್ಟ್ ಕ್ವಶನ್, ಭೂಮೇಲ್ಮೈನಲ್ಲಿ ನೀರಿನಿಂದ ಆವರಿಸಲ್ಪಟ್ಟ ಭಾಗ ಎಷ್ಟು? 29%, 71%, 50%, 100%. ನಮ್ಮ ಭೂಮಿಯ ಮೇಲೆ 71% ಭಾಗದಷ್ಟು ನೀರಿನಿಂದ ಆವೃತವಾಗಿರುವಂಥದ್ದು. ಉಳಿದ 29 ಭಾಗ ಮಾತ್ರ ಭೂಭಾಗವನ್ನು ಹೊಂದಿರುವಂಥದ್ದು. ಸ್ನೇಹಿತರೆ, ಇಲ್ಲಿಯ ತನಕ ಸುಮಾರು 25 ಪ್ರಶ್ನೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಇದೇ ರೀತಿಯ ಮುಂದಿನ ಪಾಠಗಳ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಿದ್ವಿ. ಎಲ್ಲರಿಗೂ ನಮಸ್ಕಾರ.